ಅಕ್ಷಯ ತೃತೀಯ ಇನ್ನೇನು ಹತ್ರ ಬಂತು. ನನಗೆ ಶ್ರೀನಿಧಿ ಪಬ್ಲಿಕೇಶನ್ ಅವರ ಶ್ರೀನಿಧಿ ಧಾರ್ಮಿಕ ಮಳಿಗೆಯ ಕಡೆಯಿಂದ ಒಂದು ವಿಶೇಷವಾದಂತಹ ಅಕ್ಷಯ ತೃತೀಯದ ಬ್ಯಾಗ್ ಬಂದಿದೆ. ನಾನು ಯಾವತ್ತೂ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿಲ್ಲ, ಆದ್ರೆ ಈಗ ಮಾಡ್ತಾ ಇದ್ದೀನಿ. ಕಾರಣ ಏನಪ್ಪಾ ಅಂದ್ರೆ ಇದನ್ನು ನೀವು ಪರ್ಚೇಸ್ ಮಾಡ್ಬೇಕು ಅಂತ ಅಲ್ಲ, ಆದ್ರೆ ಇದರಲ್ಲಿ ಹೇಗೆ ಈ ಒಂದು ಲಕ್ಷ್ಮಿ ಪೋಟ್ಲಿಯನ್ನ, ಲಕ್ಷ್ಮಿ ಬಾಕ್ಸ್ ಅನ್ನ ಮಾಡಿದ್ದಾರೆ ನೋಡ್ಕೊಳ್ಳಿ. ನಿಮ್ಮ ಮನೆಯಲ್ಲೂ ಕೂಡ ಖಂಡಿತವಾಗ್ಲೂ ನೀವು ಅದನ್ನ ಮಾಡಬಹುದು. ನಂಬಿಕೆ ಇದ್ದಲ್ಲಿ ಅಕ್ಷಯ ತೃತೀಯದ ದಿನ ಸಂಜೆ ಪೂಜೆ ಮಾಡಿ ದೇವಿಗೆ ಈ ಒಂದು ಪೋಟ್ಲಿಯನ್ನು ಸಿದ್ಧ ಮಾಡಿ ದೇವನ ಮುಂದೆ ಇಟ್ಟು ಅನಂತರ ಪೂಜೆಯ ನಂತರ ನಿಮ್ಮ ಮನೆಯ ಕಬೋರ್ಡ್ ನಲ್ಲಿ ದುಡ್ಡು ಕೀಸ್ ಎಲ್ಲ ಹೇಳ್ತೀರಾ ಅಲ್ಲಿ, ಅಥವಾ ನಾರ್ತ್ ಈಸ್ಟ್ ಡೈರೆಕ್ಷನ್ ಕುಬೇರ ಮೂಲೆಯಲ್ಲಿ ಇಟ್ಟರೆ ಬಹಳ ಒಳ್ಳೇದು ಅಂತ ಹೇಳಲಾಗುತ್ತೆ. ಸೊ ನಿಮ್ಗೇನಾದ್ರೂ ನನಗೆ ಸ್ವತಃ ಈ ರೀತಿ ಪೋಟ್ಲಿ ಮಾಡ್ಕೊಳಕ್ಕೆಲ್ಲ ಗೊತ್ತಾಗಲ್ಲ ಮೇಡಮ್ ಅಂತ ಅನ್ನೋರು ಶ್ರೀನಿಧಿ ಧಾರ್ಮಿಕ ಮಳಿಗೆಯನ್ನ ಕಾಂಟ್ಯಾಕ್ಟ್ ಮಾಡಿ. ಇನ್ನು ಟೈಮ್ ಇದೆ, ನೀವು ಪರ್ಚೇಸ್ ಮಾಡ್ಬೋದು. ಮೊದಲನೇದಾಗಿ ಬ್ಯಾಗಲ್ಲಿ ಕೊಟ್ಟಿದ್ದಾರೆ, ಎಷ್ಟು ಮುದ್ದಾಗಿದೆ ನೋಡಿ. ಇದ್ರೊಳಗಡೆ ಈ ಒಂದು ಬಾಕ್ಸ್ ಇದೆ. ಬಾಕ್ಸ್ ನ ಓಪನ್ ಮಾಡಿದ್ರೆ ಶುಭಂ ಲಾಭಂ ಸಸ್ಪೆಕ್ಟ್ ಸಿಂಬಲ್ 999. ಸೊ ನ್ಯೂಮರಾಲಜಿ ಪ್ರಕಾರ, ಅಸ್ಟ್ರಾಲಜಿ ಪ್ರಕಾರ ಎಲ್ಲದನ್ನು ಕೂಡ ಸರಿ ಮಾಡಿ ಕಳಿಸಿದ್ದಾರೆ. ಕನಕಧಾರ ಸ್ತೋತ್ರದ ಒಂದು ಪುಸ್ತಕ ಇದೆ. ಆದಿಗುರು ಶಂಕರಾಚಾರ್ಯರು ಬರೆದಿರುವಂತಹ ಕನಕಧಾರ ಸ್ತೋತ್ರದ ಪಠನೆ ಮಾಡೋದ್ರಿಂದ ಮನೆಯಲ್ಲಿ ಕನಕ ವೃಷ್ಟಿ ಆಗುತ್ತೆ ಅಂತ ನಂಬಲಾಗುತ್ತೆ. ಕಲ್ಲು ಸಕ್ಕರೆ ಲಕ್ಷ್ಮಿಗೆ ಇಡ್ಲಿಕ್ಕೆ ಅಂತ ಅಂದ್ಬಿಟ್ಟು, ಸಾಂಬ್ರಾಣಿಯ ಜೊತೆಗೆ ಧೂಪ, ದೀಪ, ಅರಿಶಿನ, ಕುಂಕುಮ, ಹಾಗೆ ದೇವಿಗೆ ಚಂದನ, ಇವೆಲ್ಲವನ್ನು ಕೂಡ ಒಂದು ಕವರ್ ಅಲ್ಲಿ ಮಾಡಿ ಹಾಕಿದ್ದಾರೆ. ಈ ಬಾಕ್ಸ್ ಅಲ್ಲಿ ಒಂದು ಶ್ರೀಚಕ್ರ ಇದೆ, ಅದ್ಭುತವಾಗಿದೆ ಮತ್ತೆ ತುಂಬಾ ಪವರ್ಫುಲ್ ಶ್ರೀಚಕ್ರ ಅನ್ನುವಂಥದ್ದು. ನಾನು ಎಲ್ರಿಗೂ ಹೇಳ್ತೀನಿ, ಲಕ್ಷ್ಮಿಯ ಪಾದ, ಲಕ್ಷ್ಮಿಯ ಫೋಟೋ, ಹಾಗೇನೆ ಈ ಒಂದು ಲಕ್ಷ್ಮಿ ಕಾಯಿನ್ ಕೂಡ ಎಲ್ಲದೂ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಹೀಗಾಗಿ ಇದರ ನಂತರ ಈ ಪೋಟ್ಲಿಯ ಜೊತೆಗೆ ನಿಮ್ದೆಲ್ಲ ಇಂಪಾರ್ಟೆಂಟ್ ಕೀಸ್ ಕೂಡ ಇದ್ರಲ್ಲಿ ಹಾಕೋಬಹುದು. ಇನ್ನು ಇದೊಂದು ಲಕ್ಷ್ಮಿ ಪೋಟ್ಲಿ, ಇದು ಬಹಳ ಇಂಪಾರ್ಟೆಂಟ್, ಕೆಂಪು ಬಣ್ಣದಾಗಿರ್ಬೇಕು ಅಂತ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ. ಈ ಪೋಟ್ಲಿಯ ಒಳಗಡೆ ಅವರು ಗೋಮತಿ ಚಕ್ರಗಳನ್ನ ಇಟ್ಟಿದ್ದಾರೆ. ಗೋಮತಿ ಚಕ್ರದ ಮೇಲೂ ಕೂಡ ಶ್ರೀಂ ಅಂತ ಲಕ್ಷ್ಮಿಯ ಬೀಜ ಮಂತ್ರವನ್ನ ಬರೆದು ಕೊಟ್ಟಿದ್ದಾರೆ. ಗೋಮತಿ ಚಕ್ರಗಳನ್ನ ಇಟ್ಟಿದ್ದಾರೆ. ಪಿಲಿಕೋಡಿಯನ್ನ ಅಂದ್ರೆ ಕವಡಿಯನ್ನ ಇಟ್ಟಿದ್ದಾರೆ. ಏಲಕ್ಕಿ, ಗುಳಗಂಜಿ, ಲವಂಗ ಇವೆಲ್ಲವೂ ಕೂಡ ಲಕ್ಷ್ಮಿಯ ಆವಾಹನೆಗೆ ಬಹಳ ವಿಶೇಷ, ಸಮೃದ್ಧಿಗೆ ವಿಶೇಷ, ಸ್ತ್ರೀ ಶಕ್ತಿಗೆ ವಿಶೇಷ. ಎಲ್ಲವನ್ನು ಕೂಡ ಬಿಳಿಯ ಗುಳಗಂಜಿ, ಏಲಕ್ಕಿ ಎಲ್ಲದರ ಮೇಲೂ ಕೂಡ ಸ್ವಸ್ತಿಕ್ ಸಿಂಬಲ್ ಅಥವಾ ಬೀಜ ಮಂತ್ರವನ್ನ ಬರೆದು ಕೊಟ್ಟು ಕಸ್ಟಮೈಸ್ ಮಾಡಿ ಕೊಟ್ಟಿದ್ದಾರೆ. ಲಕ್ಷ್ಮಿಗೆ ಬಹಳ ಪ್ರಿಯವಾದಂತಹ ಸಮೃದ್ಧಿಯ ಸಂಕೇತವಾದಂತಹ ನಾಗ ಕೇಸರಿ ಇದೆ. ಎಲ್ಲದನ್ನ ಹುಡ್ಕೊಂಡು ಹೋಗ್ತೇನೆ ಅಂದ್ರೆ ಖಂಡಿತವಾಗ್ಲೂ ಸಿಗೋದಿಲ್ಲ ನಮ್ಗೆ. ವಿಶೇಷವಾದಂತಹ ಎಲ್ಲ ಐಟಮ್ಸ್ ಗಳನ್ನು ಕೂಡ ನೋಡಿ ಎಷ್ಟು ಸಾಂಪ್ರದಾಯಬದ್ಧವಾಗಿ ಮಾಡಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಅಪರೂಪವಾದಂತಹ ಒಂದು ಪ್ಯಾಕೇಜ್ ನ ಮಾಡಿ ಕೊಟ್ಟಿದ್ದಾರೆ. ಅರ್ಶನದ ಕೊಂಬು ಎಲ್ಲವೂ ಕೂಡ, ಅರ್ಶನದ ಕೊಂಬು ಮೇಲೂ ಕೂಡ ಬರ್ತಿದ್ದಾರೆ ಬೀಜ ಮಂತ್ರವನ್ನ ಈ ರೀತಿ ಎನರ್ಜೈಸ್ ಮಾಡಿ ಕೊಟ್ಟಿದ್ದಾರೆ. ತುಂಬಾ ಒಳ್ಳೆ ಪ್ರಯತ್ನ, ಒಳ್ಳೇದಾಗ್ಲಿ. ಹಾಗೆ ಇಲ್ಲಿ ಪರ್ಚೇಸ್ ಮಾಡ್ಬೇಕು ಅಂತ ಏನಿಲ್ಲ, ಈ ರೀತಿ ಒಂದು ಪೋಟ್ಲಿಯನ್ನ ಮಾಡಿ ನೀವು ಕೂಡ ಸಿದ್ಧ ಮಾಡ್ಕೋಬಹುದು. ಲಕ್ಷ್ಮಿ ಎಲ್ಲರ ಮನೆಯಲ್ಲೂ ಕೂಡ ಒಲಿಯಲಿ. ಇಲ್ಲ ನನಗಿದೆಲ್ಲ ಮಾಡ್ಕೊಳಕ್ ಆಗಲ್ಲ ಅಂತಂದ್ರೆ ಕೆಳಗಿನ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಅದನ್ನ ತಗೋಬಹುದಾಗಿದೆ. ಹಾಗೆ ಒಂದು ವಿಷಯ ಹೇಳ್ತೀನಿ, ಎಲ್ಲಕ್ಕಿಂತ ಮುಖ್ಯ ಭಕ್ತಿ, ನಂಬಿಕೆ.